ನೋಡಿ, ಅದು ಬಿಡದಿ ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರು ಅಧಿಕಾರದಾಗಿದ್ದಾಗ ಇದು ಬಿಡದಿ ಟೌನ್ಶಿಪ್ ಪ್ರಾರಂಭ ಆಗಿದೆ ಅವರಿಂದ. ಆವಾಗ ಇವ್ರದ್ದು ಒಂದು ನಿಲುವು ಬೇರೆ ಇತ್ತು, ಈಗ ಒಂದು ನಿಲುವು ಬೇರೆ ಅದ, ರಾಜಕೀಯ ನಿಲುವು. ಸುಮ್ಮನೆ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂಥೇಳಿ ಮುಖ್ಯಮಂತ್ರಿಗಳು, ಅದು ತಮ್ಮ ಜಿದ್ದಾಜಿದ್ದಿ ವೈಯಕ್ತಿಕ ದ್ವೇಷ ಇದು. ಮತ್ತು ಇನ್ನೊಂದು ಮಾಹಿತಿ ಹೊರಗೆ ಬಂದಿದೆಯಲ್ಲ, ಅನಿತಾ ಕುಮಾರಸ್ವಾಮಿ ಅವ್ರದ್ದು 100 ಎಕರೆ ಇದೆ ಅಂಥೇಳಿ. ಗೊತ್ತಿಲ್ಲ ಅಂತಂದರೆ ನನ್ನ ಹೆಂಡ್ತಿ 100 ಎಕರೆ ತೊಗೊಂಡ್ರೆ ನನಗೆ ಅದು ಅಷ್ಟೆಲ್ಲ ಗೊತ್ತಿರೋಂಗಿಲ್ಲ ಅಂದರೆ ಭಾಳ ಕಷ್ಟಪ್ಪ ಇದು. ನಮ್ಮ ಮನೆಗಂತೂ ಭಾಳ ಡಿಫಿಕಲ್ಟ್ ಅದ. ಅವ್ರ ಮನೇಲಿ ಏನಿದೆ ವೈಯಕ್ತಿಕ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಏನ್ರಿ. ಬಟ್ ಇದೆಲ್ಲನೂ ಅವರಿಂದ ಪ್ರಾರಂಭ ಆಗಿದ್ದು, ಸುಮ್ಮನೆ ರಾಜಕೀಯ ಬರೆಸ್ತಾ ಇದ್ದಾರೆ. ಅಲ್ಲ, ಗೊತ್ತಿದ್ದು ಮತ್ತು ಅವರೇನು 100 ಎಕರೆ ತೊಗೊಂಡಿದ್ದಾರೆ. ಅದು ಬಿಡಿ, ಅದು ಒಂದು ಭಾಗ ಆಯ್ತು. ಇವ್ರ ಕಾಲದಲ್ಲೆಲ್ಲ ಆಗಿತ್ತಲ್ಲ, ಅದು ಬಿಡದಿ ಇದು ಪ್ರಾರಂಭ ಆಗಿದೆ ಯಾವ ವರ್ಷದಿಂದ? ಅದು ಇಲ್ಲ ಸರ್, ಅವಾಗ 10-15 ವರ್ಷ ಆಯಿತು, ಅದು 15-20 ವರ್ಷ ಆಯಿತು. ಅವಾಗ ನಾನು ಮಾಡ್ಬೇಕಂತ ಹೊರಟಿದ್ದೆ, ಆದರೆ ರೈತರು ವಿರೋಧ ಮಾಡಿದ್ದಕ್ಕೆ ನಾನು ಅವಾಗ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಬೇಡ ಅಂತ ಅವಾಗ ಯಾಕೆ ಅದನ್ನು ಇದು ಮಾಡಿಬಿಡ್ಬಿಡಲಿಲ್ಲ, ಅದನ್ನು ಕೈ ಬಿಡಬೇಕಾಗಿತ್ತಲ್ಲ. ನೋಟಿಫಿಕೇಶನ್ ಯಾಕೆ ಮುಂದುವರಿತು? KDB-ಯಿಂದ ನೋಟಿಫಿಕೇಶನ್ ಮಾಡಿದ್ದೀವಿ, ಮೊದಲು ನೋಟಿಫಿಕೇಶನ್ ಮಾಡಿದ್ದೀವಿ ಏನ್ರಿ. ಪಾದಯಾತ್ರೆ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಯಾರು? ಅದೇ ನಾಟಿಕೆ ಎಲ್ಲ ಜನಕ್ಕೆ ಗೊತ್ತಾಗತ್ತಲ್ಲಿ. ಈಗ ರೈತರು ಒಂದು ಭಾಗ, ನಿಜವಾದಂಥ ರೈತರು ಈಗ ನಮ್ಮಲ್ಲಿನೂ ಕೂಡ ಹೋರಾಟ ಮಾಡ್ತಾರೆ ಇಂಡಸ್ಟ್ರಿದಾಗ. ನಾನು ರೈತರ ಬಗ್ಗೆ ನಾನು ಮಾತಾಡೋದಿಲ್ಲ ಏನ್ರಿ. ಆದರೆ JDS ಕುಮಾರಸ್ವಾಮಿ ಅವ್ರದ್ದು ರಾಜಕೀಯ ಇದ್ದಾರೆ. ರೈತರು ನಮ್ಮ ಭೂಮಿ ನಾವು ಕೊಡೋಂಗಿಲ್ಲಪ್ಪ, ನಮ್ಗೆ ಹೆಚ್ಚಿನ ಪರಿಹಾರ ಬೇಕು, ನಾವು ಕೊಡೋದಿಲ್ಲ ಅಂತಲೂ ಹೇಳ್ಬೋದು, ಅದವ್ರ ಅಧಿಕಾರ ಇರ್ತದೆ. ರೈತರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ. ಆದರೆ ಇವರು JDSನವರು ಕುಮಾರಸ್ವಾಮಿ ಅವರು ಇದ್ರಾಗ ರಾಜಕೀಯ ಮಾಡ್ತಾಯಿದ್ದಾರೆ. ಇಷ್ಟೇ ಡಿಫ್ರೆನ್ಸ್ ಇಸ್ ದ್ಯಾಟ್. ರೈತರು ಹೋರಾಟ ಮಾಡಲಿ, ಅವ್ರು ನನಗೆ ಬೇಕು, ನಮಗೆ ಕೊಡೋದಲ್ಲ, ಹೆಚ್ಚಿಗೆ ಪರಿಹಾರ ಕೇಳ್ಬೋದು, ಅಥವಾ ಡೆವಲಪ್ ಲ್ಯಾಂಡ್ ಕೇಳ್ಬೋದು, ಅಥವಾ ನಾವು ಕೊಡೋದೇ ಇಲ್ಲಪ್ಪ, ನಾವು ಕೃಷಿಗೆ ಬೇಕಪ್ಪ ಅಂತ ಅನ್ಬೋದು. ಅದು ಒಂದು ಭಾಗ, ಯಾವಾಗಲೂ ಅದು ಇದ್ದಿದ್ದಂಥದ್ದೇ. ಆದರೆ ಇದರಲ್ಲಿ ಸ್ಪಷ್ಟವಾಗಿ JDS ಕುಮಾರಸ್ವಾಮಿ ಅವರು ರಾಜಕೀಯ ಮಾಡಕತ್ತಿದ್ದಾರೆ. ಇವ್ರಿಗೆ ಅದು ಬೇಡಾಗಿತ್ತು ಅಂದರೆ ಅವಾಗನೇ ಅದನ್ನು ಇವರು ಅಧಿಕಾರ ಮುಖ್ಯಮಂತ್ರಿ ಇದ್ದರು, ಅದನ್ನು ಆ ನೋಟಿಫಿಕೇಷನ್ ಡ್ರಾಪ್ ಮಾಡಿ ಅವ್ರಿಗೆ ರೈತರಿಗೆಲ್ಲ ಮಾಡ್ಕೊಬಿಟ್ರೆ ರೈತರು ಇಲ್ಲಿ ತನಕ ಅವ್ರು ಯಾರೂ ಮಾರಾಟ ಮಾಡ್ಕೊಳಕ್ಕಾಗಿಲ್ಲ. ನೋಟಿಫಿಕೇಷನ್ ಆದಮೇಲೆ ಯಾರೂ ಲೋನ್ ತೊಗೊಳಕ್ಕಾಗಿಲ್ಲ. ಅವಾಗೇನು ಮಾಡ್ತೀರಿ ಕುಮಾರಸ್ವಾಮಿ ಅವರು? ಅವಾಗೆಲ್ಲ ಹೋಗಿತ್ತು ಇವ್ರ ಕಾಳಜಿ ಬದ್ಧತೆ? ಹಾಂ ಇತ್ತಾ? ಈಗ ತೋರಿಸ್ತಾ ಇದೆ. ಈಗ ಕಾಳಜಿ ಬದ್ಧತೆ. ಅದ್ರಾಗ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಇವರಿಗೆ ಸ್ವಲ್ಪ ಹೆಚ್ಚಿಗೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಗೊತ್ತಲ್ಲ, ಯಾಕಂದರೆ ನಮ್ಮ ಒಂದು ಸಮಾಜದಲ್ಲಿ ಬೇರೆ ಯಾರು ಬೆಳಿಬಾರ್ದು, ಮೊನೋಪೊಲಿ, ನಮ್ಮ ಮೊನೋಪೊಲಿ ಇತ್ತು, ಆ ಮೊನೋಪೊಲಿ ಹೋಗ್ತದೆ ಅಂಥೇಳಿ ಎಷ್ಟೇ ರಾಜಕಾರಣ ಇದು. ಸರ್, ಇದು ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ನಥಿಂಗ್ ಸರ್. ಈಗ ಜನ ಅರ್ಥಕೊಂಡಿದ್ದಾರೆ, ಜನ ದಡ್ರದಾರ. ಅವ್ರಿಗೆ ಗೊತ್ತಿದೆ JDSನವರು ಕುಮಾರಸ್ವಾಮಿ ಅವರು JDSನವ್ರು ಏನು ಮಾಡಿದ್ದಾರೆ ಎಲ್ಲ ಗೊತ್ತಿದೆ. ನಾನು ರೈತರ ಬಗ್ಗೆ ಮಾತಾಡೋದಿಲ್ಲ. ರೈತರಿಗೆ ಅವ್ರಿಗೆ ಹಕ್ಕಿದೆ, ಹೆಚ್ಚಿಗೆ ಪರಿಹಾರ ಕೇಳುವಂಥದ್ದು, ಡೆವಲಪ್ಮೆಂಟ್ ಕೇಳುವಂಥದ್ದು. ನಾನು ಬೇಡಪ್ಪ, ನನಗೆ ನಾನು ಕೃಷಿಯಾಗಿ ಮುಂದುವರ್ತೀನಿ, ಅದು ರೈತರದ್ದು ಭಾವನೆಗಳಿಗೆ ನಾನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಸರ್, ಈಗ JDS ರೋಲ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್ ವಿತ್ ವೆಸ್ಟೆಡ್ ಇಂಟ್ರೆಸ್ಟ್. ತಾವು ಇದ್ದಾಗ ಏನೂ ಮಾಡಲಾರ್ದೆ ಈಗ ಬಂದು ಉಪದೇಶ ಹೇಳುವಂಥ ಕೆಲಸ ಮಾಡ್ತಾರೆ, ರಾಜಕೀಯ ಮಾಡ್ತಾಯಿದ್ದಾರೆ, ಸ್ಪಷ್ಟವಾಗಿ ರಾಜಕಾರಣ ಮಾಡ್ತಾಯಿದ್ದಾರೆ. ರೈತರ